ಕುಮಟಾ ತಾಲೂಕಿನ ಹಳಕಾರಿನಲ್ಲಿರುವ ದೇಶದ ಏಕೈಕ ಜನಾರಣ್ಯವಾದ ವಿಲೇಜ್ ಫಾರೆಸ್ಟ್ನ ಶತಮಾನೋತ್ಸವ ಸಂಭ್ರಮ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಅವರು ಉದ್ಘಾಟಿಸಿದರು. ಗ್ರಾಮಸ್ಥರೇ ಉಳಿಸಿ ಬೆಳೆಸಿರುವ ಅರಣ್ಯದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಅಭಿನಂದಿಸಿದರು. ಶತಮಾನೋತ್ಸವದ ಸಂಭ್ರಮ ಕಾರ್ಯಕ್ರಮದ ಮುಖ್ಯ ಮಂಟಪವನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿಯವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ದಿನಕರ ಶೆಟ್ಟಿಯವರು, ನಮ್ಮ ತಾಲೂಕಿನಲ್ಲಿ ಇತ್ತೀಚೆಗೆ ಗಮನ ಸೆಳೆಯುವಂತಹ ಒಂದು ಮಹತ್ವಪೂರ್ಣ ಸ್ಥಳವಿದೆ. ಅದು ಹಳೆಯ ಮಾನವ ನಿರ್ಮಿತ ಹಳಕಾರ ಅರಣ್ಯ. ಈ ಅರಣ್ಯವು ನಮ್ಮ ಕ್ಷೇತ್ರದ ಹೆಮ್ಮೆಯ ಭಾಗವಾಗಿದ್ದು, ನಮ್ಮ ಪ್ರಾಕೃತಿಕ ವೈಭವ ಮತ್ತು ಪರಿಸರ ಉಳಿವಿಗೆ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಎಂದು ಅಭಿಮಾನ ವ್ಯಕ್ತಪಡಿಸಿದರು. ಅರಣ್ಯವನ್ನ ಬೆಳೆಸಿದ ನೀವು, ಉಳಿಸಿಕೊಂಡವರು ನೀವು ಅನ್ನುವಂಥದ್ದನ್ನ ಹೇಳಿ, ಇದಕ್ಕೆ ಮುಂದಿನ ದಿವಸದಲ್ಲಿ ನಾನು ಮತ್ತು ಮಾನ್ಯ ಸಚಿವರು ನಿಮ್ಗೆ ಏನ್ ಸಹಕಾರ ಬೇಕಲ್ಲ ಆ ಸಹಕಾರವನ್ನ ಖಂಡಿತವಾಗಿ ನಾನು ಕೊಡ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಹಾಗಂತ ಹೇಳಿ ಅವರು ಇವತ್ತು ನಾವು ಬರುವಾಗ ಅಲ್ಲಿ ನಮ್ಮ ಕೆಲವಷ್ಟು ಜನ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ಯಾಕ್ರಿ ಅನ್ನುವಂಥದ್ದು ಕೇಳಿದ್ರು. ಅವರು ಭಾರತ್ ಮಾತಾ ಕಿ ಜೈ ಹೇಳಿದ ಕೂಡ ಸ್ವಲ್ಪ ಅವರು, ಇಲ್ಲ ಸರ್ ನಾವು ನೀವು ಎಲ್ಲ ಒಂದೇ ಅನ್ನುವಂಥ ಮಾತನ್ನು ನಾನು ಅವರಿಗೆ ಹೇಳಿದ್ದೇನೆ. ಏನೇ ಇರಲಿ, ಭಾಳ ಒಳ್ಳೆಯ ಕಾರ್ಯಕ್ರಮ. ಮತ್ತು ಮಾನ್ಯ ಸಚಿವರು ಹೇಳಿದರು, ಇದು ಒಂದು ಮಾದರಿ ಆಗಬೇಕಾದ್ರೆ ಬರೇ ಕಾಡು ಗಿಡನು ಅಂಥ ಗಿಡ ಅಷ್ಟೇ ಉಳಿಸ್ಕೊಂಡು ಹೋದ್ರೆ ಆಗೋದಲ್ಲ. ನೀವು ಸಚಿವರು ಹೇಳಿದರು ಹಣ್ಣಿನ ಗಿಡಗಳನ್ನು ಹಾಕಬೇಕು ಅನ್ನುವಂಥದ್ದು. ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕಬೇಕು. ಮಾವು, ಹಲಸು ಇಂಥದ್ದೆಲ್ಲ ನೀವು ಹಾಕ್ರಿ. ನೀವು ಅಂಥದ್ದೆಲ್ಲ ಹಾಕಿದವಾಗ ಇದಕ್ಕೊಂಥರದ್ದು ಮೆರುಗು ಬರ್ತದೆ. ಇದಕ್ಕೆ ಬರೇ ನಿಮ್ಮದು ಹಳೆ ಕಾಲದ್ದು ಶತಮಾನದ ಹಿಂದಿಂದ ಗಿಡಗಳಿದ್ದಾವೆ. ಆ ಗಿಡಗಳಿಗಿಂತ ಮಾವಿನ ಮರ, ಹಲಸಿನ ಮರ, ಪೇರಳಣ್ಣಿನ ಮರ, ನೇರಳೆ ಮರ ಇಂಥದ್ದೆಲ್ಲ ಹಾಕಿದರೆ ಬಹಳ ಸುಂದರವಾದಂಥ ಕಾಡಾಗ್ತದೆ ಇದು. ಇನ್ನು ಈ ಅರಣ್ಯ ಮಾನವ ಚಟುವಟಿಕೆಗಳಿಂದ ರೂಪುಗೊಂಡಿದ್ದು, ಹಲವು ವರ್ಷಗಳ ಹಿಂದೆಯೇ ನೆಲೆಸಿದ ಹಳೆಯ ಮರಗಳು, ಹಸಿರು ಪರಿಸರ ಮತ್ತು ವಿಶೇಷವಾದ ಪರಿಸರ ಸ್ಥಿತಿಯನ್ನು ತಲುಪಿದೆ. ಇದು ಮಾತ್ರವಲ್ಲದೆ ಹೆಚ್ಚಿನ ಪ್ರಾಣಿಗಳ ಆಶ್ರಯ ಸ್ಥಾನವಾಗಿ ಪ್ರಾಕೃತಿಕ ವಾಸಸ್ಥಳಗಳನ್ನು ಉಳಿಸಿಕೊಳ್ಳಲು ಮಹತ್ವಪೂರ್ಣವಾಗಿದೆ ಎಂದು ಶಾಸಕರು ಹೇಳಿದರು. ಹಿಂದೆ ಬ್ರಿಟಿಷ್ ಕಾಲದಿಂದನೂ ಇಟ್ಕೊಂಡಂಥದ್ದನ್ನ ನಮ್ಮ ಸರ್ಕಾರ, ನಮ್ಮ ದೇಶದ ಸರ್ಕಾರ ಬಂದ ನಂತರ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ರ ಬಗ್ಗೆ ಎಲ್ಲರೂ ಸೇರಿ ಪ್ರಯತ್ನಗಳನ್ನು ನೀವೆಲ್ಲರೂ ಮಾಡಿದ್ರಿ. ಅದಕ್ಕಾಗಿ ನಾನು ವೈಯಕ್ತಿಕವಾದಂಥ ಒಂದು ಅಭಿನಂದನೆಗಳನ್ನು ಈ ಸಮಿತಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಅನೇಕ ಸಮಸ್ಯೆಗಳು ಇಲ್ಲಿ ಇರ್ಬೋದು. ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅಥವಾ ಈ ಕೂಡಲೇ ಮಾಡಿಕೊಡ್ತೇವೆ ಅನ್ನುವಂಥದ್ದನ್ನು ನಾನು ಆಗಲಿ ಸಚಿವರಾಗಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಈ ಭಾಗದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ನಾನು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೇನೆ ಮತ್ತು ಮೊನ್ನೆ ಸಚಿವರ ಹತ್ರನೂ ತಿಳಿಸಿ ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮುಂದಿನ ದಿವಸದಲ್ಲಿ ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಕೇಶವ ಶಂಭು ಭಟ್ ಹಾಗೂ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಭಟ್, ಹೊನಲಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂಎಂ ಹೆಗಡೆ, ಗಜಾನನ ಗುನಗ, ಅನಿಲ್ ಮಡಿವಾಳ್, ಮಾದೇವಿ ಮುಕ್ರಿ, ಸಾವಿತ್ರಿ ಪಟ್ಗಾರ್, ಎಂಡಿ ಸುಭಾಷ್ ಚಂದ್ರನ್, ಎಂಜಿ ನಾಯ್ಕ್ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.